ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಗಣ್ಯರೇ, ಬಹಳವಾಗಿ ಗೋಪಾಲನವರು ನಾವು ಮಾತಾಡಲೇಬೇಕು ಅಂತ ಹೇಳ್ಬಿಟ್ಟು ಆಶಿಸ್ತೇನೆ. ಒಂದು ಇನ್ನವರು ಮಾತಾಡೋದಕ್ಕೆ ನಾನು ಒಂದು ಎರಡೇ ಮಾತು ಮಾತಾಡ್ತೀನಿ. ನಾವು ನಮಗೆಲ್ಲ ಲೈಫ್ ಸ್ಪ್ಯಾನ್ ಅಂದ್ರೆ ಏನೋ ಗೊತ್ತಲ್ಲ. ಮನುಷ್ಯರಿಗೆ ಲೈಫ್ ಸ್ಪ್ಯಾನ್ ಎಷ್ಟಿರೋದು 120 ವರ್ಷ ಅಲ್ವಾ? ಅದೇ ತರ ಬೇರೆ ಬೇರೆ ಪ್ರಾಣಿಗಳಿಗೆ ಅಥವಾ ಎಲ್ಲ ಒಂದೊಂದ್ ಕಡೆ ನೋಡಿದ್ರೆ ಲೈಫ್ ಸ್ಪ್ಯಾನ್ ಅನ್ನೋದು ಒಂದು ನಿರ್ದಿಷ್ಟ ಕಾಲವಾಗಿ ಬದುಕ್ತವೆ ಅಂತ ನಮ್ಗೆಲ್ಲ ಗೊತ್ತಿದೆ. ಈ ಲೈಫ್ ಸ್ಪ್ಯಾನ್ ಅಂತ ನೋಡಿದಾಗ ಯಾರಿಗೆ ಲೈಫ್ ಸ್ಪ್ಯಾನ್ ತುಂಬಾ ಕಮ್ಮಿ ಇದೆ ಅಂತ ಏನಾದ್ರು ಅಬ್ಸರ್ವ್ ಮಾಡಿದ್ರ? ಯಾರಿಗೆ ಕ್ರೂರತನ ಜಾಸ್ತಿ ಇರುತ್ತೋ ಅವ್ರಿಗೆ ಲೈಫ್ ಸ್ಪ್ಯಾನ್ ಕಮ್ಮಿ ಆಗುತ್ತೆ. ಬಹಳ ಅಬ್ಸರ್ವ್ ಮಾಡಿ. ಈಗ ಬಹುಶಃ ಒಂದು ಸಿಂಹ ಆಗ್ಲಿ, ಹುಲಿ ಆಗ್ಲಿ, ನಾಯಿ ಆಗ್ಲಿ, ಇವ್ರಿಗೆಲ್ಲ ಲೈಫ್ ಸ್ಪ್ಯಾನ್ ಎಲ್ಲ ಬಹಳ ಕಡಿಮೆ. ಯಾಕೆಂದ್ರೆ ಕ್ರೂರಿತನ ಜಾಸ್ತಿ. ಅದೇ ಕ್ರೂರಿತನ ಕಮ್ಮಿ ಇರೋರು ಲೈಫ್ ಸ್ಪ್ಯಾನ್ ಜಾಸ್ತಿ ಇರುತ್ತೆ. ಅಬ್ಸರ್ವ್ ಮಾಡಿ. ಹಾಗಂತ ಹೇಳ್ಬಿಟ್ಟು ನಾವು ಮನುಷ್ಯರಲ್ಲಿ ಕ್ರೂರಿತನ ಈಗ ಇದೆ, ಸ್ವಲ್ಪ ಇದೆ, ಸ್ವಲ್ಪ ಕಮ್ಮಿನೂ ಇದೆ. ಅದಕ್ಕೆ ನಮಗೆ 100 ವರ್ಷ ಕೊಟ್ಟಿದ್ದಾರೆ. ಎಲ್ಲಿ ಕ್ರೂರಿತನ ಬಹಳ ಕಡಿಮೆ? ಆಮೆ ಗೊತ್ತಲ್ಲ, ಆಮೆ ಎಷ್ಟು ವರ್ಷ ಬದುಕತ್ತೆ? 300 ವರ್ಷ. ಆಲ್ಮೋಸ್ಟ್ 300ರಿಂದ 400 ವರ್ಷ ಬದುಕತ್ತೆ. ಕ್ರೂರಿತನೇ ಇಲ್ಲ ಅದಕ್ಕೆ. ಹಾಗಂದ್ರೆ ನಾವೇನ್ ಅರ್ಥಕೋಬೇಕಂದ್ರೆ, ಇದು ಮನುಷ್ಯರಲ್ಲೇ ನೋಡಿ, ಬಹಳ ಜನ ಕ್ರೂರಿಗಳು ನಾವು ಜಾಸ್ತಿ ದಿನ ಬದುಕಲ್ಲ. 40ರಿಂದ 50 ವರ್ಷಕ್ಕೆ ಹೋಗ್ಬಿಡ್ತಾರೆ. ಯಾರೇ ಇದು ಮಾಡ್ಕೊಳ್ಳಿರಿ, ಒಂದು ಸೋಲಾರ್ ಸೈಕಲ್ ಅಂತ ಇರುತ್ತೆ. ಸೋಲಾರ್ ಸೈಕಲ್ ಅಂದ್ರೆ ಏನಂದ್ರೆ 7 ವರ್ಷಗಳ ಕಾಲ ಅನ್ನೋದು ಒಂದು ಸೋಲಾರ್ ಸೈಕಲ್. ನಮ್ಮ ಇಡೀ ಜನಾಂಗದಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡಿ, 12 ಸೋಲಾರ್ ಸೈಕಲ್ ಯಾರು ಬದುಕುಳಿತಾರೋ ಅವರು ದೈವ ಮಾನವರು. 12 ಸೋಲಾರ್ ಸೈಕಲ್ ಅಂದ್ರೆ ಎಷ್ಟು? 84 ವರ್ಷಕ್ಕಿಂತ ಅವ್ರ ಮೇಲೆ ಉಳಿದಿದ್ದಾರಂದ್ರೆ ಅವರಲ್ಲಿ ಏನೋ ಒಂದು ಒಳ್ಳೆತನ ಇದ್ದೇ ಇರುತ್ತೆ. ಒಳ್ಳೆತನ ಇಲ್ಲ ಅಂದ್ರೆ ಅವ್ರು ಬದುಕುಳಿಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮಧ್ಯದಲ್ಲೇ ಹೋಗ್ಬಿಡ್ತಾರೆ. ನಾನು ಇಷ್ಟೊತ್ತು ಏನ್ ಹೇಳಿದೆ, ಕ್ರೂರಿತನ ಇದ್ರೆ ಮಧ್ಯದಲ್ಲಿ ಅವರು ಟಿಕೆಟ್ ತಗೊಂಡು ಹೋಗ್ತಾ ಇರ್ತಾರೆ. ಇದನ್ನೆಲ್ಲ ಏನಕ್ಕೆ ಹೇಳಿದೆ ಅಂದ್ರೆ, ನಮ್ಮ ಈ ಬ್ರಹ್ಮಕುಮಾರಿ ಸಮಾಜ ಸ್ಟಾರ್ಟ್ ಆಗಿದ್ದು 84 ವರ್ಷಕ್ಕಿಂತ ಮೇಲೆ ಆಗಿದೆ. ಅಂದ್ರೆ ಬಹುಶಃ ಇದು ಈ ಆರ್ಗನೈಸೇಷನ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇಷ್ಟು ವರ್ಷಗಳ ಕಾಲ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ 84 ವರ್ಷಕ್ಕಿಂತ ಮೇಲ್ಪಟ್ಟಾಗಿ ಇದು ಸರ್ವಿಸ್ ಮಾಡ್ತಾ ಇದೆ. ಯಾವತ್ತಿಗೂ ಇದು ಈ ಭೂಮಿವರೆಗೂ ಇರೋವರೆಗೂ ಉಳ್ಕೊಂತದೆ ಅಂತ ನಾನು ಆಶಿಸ್ತೇನೆ. ಇಲ್ಲಿವರೆಗೂ ಬಂದಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ಆಗ್ಲೇ ಬಹುಶಃ ನಮ್ಮ ದೇಹ ಏನ್ರಿಂದ ಆಗಿದೆ? ಪಂಚಭೂತಗಳಿಂದ ಆಗಿದೆ. ಕರೆಕ್ಟಾ? ಪಂಚಭೂತಗಳಂದ್ರೆ ಭೂಮಿ. ಭೂಮಿ ಅಂದ್ರೆ ಎಲ್ಲಿ ಸರ್? ಭೂಮಿ ಕೆಳಗಡೆ ಇದೆಯಲ್ಲ. ಅಂದ್ರೆ ನಾವು ಭೂಮಿಯಲ್ಲಿ ತಯಾರಿಸಿದ ಆಹಾರ ಸೇರಿಸಿ ನಮ್ಮ ದೇಹ ಇಷ್ಟ ಆಗಿಲ್ಲ. ಜೊತೆಗೆ ನೀರು ಕುಡಿದ್ರೆ ತಾನೇ ನಾವು ಚೆನ್ನಾಗಾಗೋದು. ಮತ್ತೆ ಬೆಂಕಿ, ಗಾಳಿ, ಆಕಾಶ, ಇಷ್ಟು. ಕೂತ್ಕೊಂಡು ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ಪಂಚಭೂತಗಳಿಂದ ನಾವೆಲ್ಲ ತಯಾರಿಸಲ್ಪಟ್ಟಿರೋದು ಅಲ್ವಾ ನಾವೆಲ್ಲ? ಹಾಗೆ ನಮ್ಮ ದೇಹ ಮಾಡಿರೋದು ಭೂಮಿ, ನೀರು. ನಿಮ್ಗಲ್ಲ ನೀವು ಮಾತಾಡಿ. ಈ ನಮ್ಮ ದೇಹ ಮಾಡಿರೋದು ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಇಷ್ಟು ಇಂದ ಮಾಡಲ್ಪಟ್ಟಿರೋದು. ಬಹುಶಃ ನಾವೆಲ್ಲ ನೋಡಿರ್ತೀವಿ. ನೀವು ಯಾರಾದ್ರೂ ಹೋಗಿ ಅಕಸ್ಮಾತ್ ಒಂದು 10 ರೂಪಾಯಿ ಕೊಡಿ ಅಂತ ಕೊಡ್ತಾರ ಫ್ರೀಯಾಗಿ? ಯಾಕೆ ಕೊಡ್ಬೇಕು ಅಂತ ಏನಂದ್ರೆ ಗಲಾಟೆ ಆಗುತ್ತೆ. ಯಾಕೆ ಕೊಡ್ಬೇಕು ಅದು ಇದು ಅಂತ. ಒಂದು ಸಮಾಜದಲ್ಲಿ ಒಬ್ಬ ಮನುಷ್ಯ ಒಂದು 10 ರೂಪಾಯಿ ಹಂಚ್ಕೊಂಡು ಬದುಕಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ
ನಮ್ಮ ಇಡೀ ದೇಹದಲ್ಲಿ ಇರುವಂತ ಒಂದು ರಕ್ತ ಹಂಚಿಕೊಂಡು ಇವರು ಬದುಕಕ್ಕೆ ಶುರು ಮಾಡ್ತಾ ಇದಾರಲ್ಲ, ಇವರು ನಿಜವಾದ ದಾನಿಗಳು. ಇವರಿಗೆ ಒಂದು ದೊಡ್ಡ ಸಫಲ. ನಾವು ಅಕಸ್ಮಾತ್ ಏನಾದ್ರೂ ಒಂದು ದಾನ ಮಾಡ್ಬೇಕಂದ್ರೆ ನಮ್ಮ ಜೀವದಲ್ಲಿ ನಮ್ಮ ಬಾಡಿಯಲ್ಲಿರೋ ರಕ್ತ ಇನ್ನೊಬ್ಬರಿಗೆ ಹಂಚಿಕೊಳ್ಳುವಷ್ಟು ಅದರಲ್ಲಿ ಸಿಗುವಂತ ಸುಖ ಇನ್ನೆಲ್ಲೂ ಸಿಗೋದಿಲ್ಲ. ಬಹುಶಃ ನೀವು ನೋಡಿ, ಸುಮಾರು ಜನರ ಹತ್ರ ಸುಮಾರು ದುಡ್ಡು ಮಾಡಿರ್ತಾರೆ, ಸುಮಾರು ದುಡ್ಡು ಇರುತ್ತೆ. ಕೆಲವರೆಲ್ಲ ದುಡ್ಡು ಮಾಡಿ 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 ಒಳಗಡೆ ಓದಿಟ್ಟು ಒಂದೇ ದಿವಸ ಸತ್ತೋಗ್ಬಿಡ್ತಾರೆ. ಏನಾಯ್ತು ಆ ದುಡ್ಡು? ಬಹುಶಃ ನಾವು ಹೋಗ್ಬೇಕಾದ್ರೆ ಏನ್ ಎತ್ಕೊಂಡು ಹೋಗ್ತೀವಿ? ನಾವು ಮಾಡಿದ ದಾನ ಧರ್ಮ ಒಳ್ಳೆ ಕೆಲಸ. ಈ ಒಳ್ಳೆ ಕೆಲಸ ಮಾಡಿದ್ದೇ ಆದಲ್ಲಿ ಅದು ಸಮಾಜದಲ್ಲಿ ಚಿರವಾಗಿ ತೋರುತ್ತೆ. ದುಡ್ಡು ಎತ್ತಿಟ್ಟಿರೋ ಸುಮಾರು ಜನ ನಾವು ಸೊಸೈಟಿಯಲ್ಲಿ ನೋಡಿದೀವಿ. ಎಷ್ಟೋ ಜನ ಇಟ್ಬಿಟ್ಟು ಹೊರಟೋಗಿದ್ದಾರೆ. ಅಲ್ಲಿ ಇವಾಗ ಕೆಲವೆಲ್ಲ ನಿಧಿಗಳು ಸಿಗತ್ತಲ್ಲ, ಗೋಲ್ಡ್ ಅದೆಲ್ಲ. ಮತ್ತೆ ದುಡ್ಡು ಇಟ್ಟಿರೋರು ಯಾರು ನೆಮ್ಮದಿಯಾಗಿ ಬದುಕಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕೆ ಅಂದ್ರೆ ಕೋಟಿಗಟ್ಟಲೆ ಇರುತ್ತೆ ಮನೆ ಒಳಗಡೆ, ಅದು ಸೂಸೈಡ್ ಮಾಡ್ಕೊಂತಾರೆ. ಯಾಕೆ? ಆ ಪಾಪದ ಹಣ ಒಳಗಡೆ ಸೇರಿಸಿ ಆ ಪ್ರಾಣಿಕ್ ಎನರ್ಜಿ ನಮ್ಮನ್ನ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ನಾವು ಯಾವತ್ತೂ ಅಷ್ಟೇ ಏನೇ ಮಾಡ್ಬೇಕಂದ್ರೂ ಹಣ ಬೇಕು. ಹಣ ಬೇಡ ಅಂತ ಹೇಳ್ತಾ ಇಲ್ಲ ಸರ್. ನಮ್ಗೆ ಊಟಕ್ಕೆ ಬೇಕಾ? ಬೇಕು. ನಿಜ. ಬದುಕಕ್ಕೆ ಬೇಕಾ? ಬೇಕು. ಆದ್ರೆ ಎಷ್ಟು ಬೇಕೋ ಅಷ್ಟೇ ತಗೊಳ್ಳೋದು ಬಹಳ ಉತ್ತಮ. ಜಾಸ್ತಿ ತಗೊಂಡಿದ್ದಲ್ಲಿ ಆ ಪ್ರಾಣ ಯಾವುದೋ, ಈಗ ಯಾರಿಗೋ ಒಬ್ಬನ ಹಿಂಸೆ ಮಾಡಿ ನಾವು ಜಾಸ್ತಿ ತಗೊಂಡ್ವಿ ಅನ್ಕೊಳ್ಳಿ, ಆ ಪ್ರಾಣ ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ನಮ್ಮ ಇಡೀ ಭೂಮಂಡಲ ಇರೋದು ಒಂದು ಕಾನ್ಶಿಯಸ್ ಪ್ಲಾನೆಟ್ ಅಂತ. ಹಂಗಂದ್ರೆ ಏನಂದ್ರೆ, ಸರ್ ಹೆಂಗೆ ಸರ್ ನಾನ್ ತಗೊಂಡಿದ್ದು ನಾನು ಇವಾಗ ಹೊರಡ್ತೀನಲ್ಲ, ಇವಾಗ ಯಾವೊಂದು ಒಬ್ಬನಿಗೆ ಕತ್ತರಿಸಿ ಒಂದಷ್ಟು ದುಡ್ಡು ಎತ್ಕೊಂಡು ಹೋದ್ರೆ ಎಲ್ಲಿ ಸರ್? ನನಗೂ ಅವನಿಗೆ ಸಂಬಂಧನೇ ಇಲ್ಲ. ಎಲ್ಲರಿಗೂ ನಾವೆಲ್ಲ ಒಬ್ರಿಗೊಬ್ರಿಗೆ ಲಿಂಕ್ಡ್ ಆಗಿದ್ದೀವಿ. ಕರೆಕ್ಟಾ? ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಈಗ ನಾನು ಉಸಿರಾಡ್ತಾ ಇದ್ದೀನಲ್ವಾ, ನೀವು ಉಸಿರಾಡ್ತಾ ಇದ್ದೀರಲ್ಲ, ನನ್ನ ಉಸಿರು ನೀವು ತಗೋಬೇಡ ಅಂತ ಹೇಳಕ್ಕಾಗತ್ತಾ? ನಾವು ಗಾಳಿ ಬಿಡ್ತಾ ಇದೀವಿ, ನೀವು ಉಸಿರಾಡ್ತಾ ಇದೀವಿ, ಎಲ್ಲರೂ ಒಬ್ರಿಗೊಬ್ರಿಗೆ ಲಿಂಕ್ ಇದೀವಿ. ಸರ್ ಎಲ್ಲಿ ಸರ್? ಬರೀ ಉಸಿರು ಮಾತ್ರ ಲಿಂಕ್ ಇದೆ, ನಮ್ಮ ಬ್ರೈನ್ ಎಲ್ಲಿ ಲಿಂಕ್ ಇಲ್ಲ. ಉದಾಹರಣೆಗೆ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ನನಗೆ ಆಕಾಶ ಅನ್ನೋದು ಒಂದು ಕನೆಕ್ಟ್ ಆಗಿದೆ. ಹಂಗಾಗಿ ಅದು ಪ್ರಜ್ಞೆ ಅಂದ್ರೆ ಏನ್ ಸರ್? ಇದು ಆಕಾಶದಿಂದ ನಮಗೆ ಕನೆಕ್ಷನ್ಸ್ ಇದೆ. ಆ ಕನೆಕ್ಷನ್ ಪ್ರಜ್ಞೆಯಿಂದ ನಾನು ನಿಮ್ಮನ್ನೆಲ್ಲ ನೋಡಿ ಇದನ್ನ ಮಾತಾಡ್ತಾ ಇದ್ದೀನಿ. ಇದೇ ರೀತಿ ಎಲ್ಲರೂ ಒಬ್ರಿಗೊಬ್ರು ಕನೆಕ್ಟ್ ಇರ್ಬೇಕು. ಸೊ ಹಂಗಾಗಿ ನನ್ನ ಸಂದೇಶ ನಿಮ್ಗೆ ಏನು ಅಂತ ಹೇಳಿದ್ರೆ, ನಾವು ಯಾವುದೇ ರೀತಿ ಬದುಕಬೇಕಾದ್ರೆ ಒಂದು ಪ್ರಿನ್ಸಿಪಲ್ಸ್ ಅಲ್ಲಿ ಬದುಕಿ, ಪ್ಲಸ್ ಒಂದಷ್ಟು ದಾನ ಧರ್ಮ ಮಾಡಿ ಒಳ್ಳೆಯದನ್ನು ಮಾಡಿ ಬದುಕಿದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಸೊ ಲಾಸ್ಟ್ ಒಂದು ವರ್ಡ್ ಹೇಳಿ ಮುಗಿಸ್ತೀನಿ. ನಮ್ಮ ಆದಿಶಂಕರಾಚಾರ್ಯರು ಹೇಳಿದ್ರು, ನಿಶ್ಚಲ ತತ್ವಂ ಜೀವನ್ ಮುಕ್ತಿ. ಕೇಳಿದ್ರ ತಾವೆಲ್ಲ? ನಿಶ್ಚಲವಾಗಿ ಒಂದೇ ಇದು ಒಂದು ಒಳ್ಳೆಯದ್ರಲ್ಲಿ ನೀವು ಯಾವುದೇ ರೀತಿ ಕೆಲಸ ಮಾಡ್ಕೊಂಡು ಮುಂದಕ್ಕೆ ಹೋದ್ರೆ ನಿಮ್ಮ ಜೀವನ ಮುಕ್ತಿ ಆಗುತ್ತೆ. ಸೊ ಇದನ್ನ ಹೇಳ್ತಾ ನನಗೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ